ರವೀಂದ್ರ ಕೌಶಿಕ್. ಈ ವ್ಯಕ್ತಿಯನ್ನು ತನ್ನ 23ನೇ ವಯಸ್ಸಿನಲ್ಲಿಯೇ ಪಾಕಿಸ್ತಾನಕ್ಕೆ ಸ್ಪೈ ಆಗಿ ಕಳುಹಿಸಲಾಗಿತ್ತು. ಅವರ ಉದ್ದೇಶ ಇಷ್ಟೇ, ನೋಡೋಕ್ಕೆ ಸೇಮ್ ಟು ಸೇಮ್ ಒಂದು ಪಾಕಿಸ್ತಾನಿಯಂತೆ ಕಾಣಬೇಕು, ಪಾಕಿಸ್ತಾನಿಯಂತೆ ಮಾತನಾಡಬೇಕು, ಹಾಗೆ ಪಾಕಿಸ್ತಾನಿಯಂತೆ ಯೋಚಿಸಬೇಕು. ಆದರೆ ನಿಷ್ಠೆ, ಪ್ರೀತಿ, ಮಮತೆ ಎಲ್ಲವೂ ಕೂಡ ಮಾತೃ ದೇಶಕ್ಕೆ ತೋರಿಸಬೇಕು. ಆದ್ದರಿಂದಾನೇ ರಾ ಏಜೆನ್ಸಿ ಅವನಿಗೆ ಅತ್ಯಂತ ಕಠಿಣ ತರಬೇತಿಯನ್ನು ಕೊಡ್ತು. ಅವರು ತಮ್ಮ ಪ್ರತಿ ಗುರುತನ್ನು ಬದಲಿಸಿಕೊಳ್ಬೇಕಾಗಿತ್ತು. ಭಾಷೆ, ಧರ್ಮ, ಗುರುತು, ವೇಷ, ಹವ್ಯಾಸಗಳು ಎಲ್ಲವನ್ನ ಸಂಪೂರ್ಣವಾಗಿ ಬದಲಾಯಿಸಿಕೊಂಡ. ಅಷ್ಟೇ ಅಲ್ಲದೆ ತನ್ನ ಹೆಸರನ್ನು ನಬಿ ಅಹಮದ್ ಶಕೀರ್ ಅಂತ ಬದಲಾಯಿಸಿಕೊಂಡ. ನಮ್ಮ ದೇಶವನ್ನು ತೊರೆದ ನಂತರ ಭಾರತೀಯರ ರೀತಿ ಕಾಣುವ ಯಾವ ವರ್ತನೆಯನ್ನು ಕೂಡ ಪಾಕಿಸ್ತಾನದಲ್ಲಿ ಮಾಡಲಿಲ್ಲ. ತನ್ನ ಮೇಲೆ ಚೂರೇ ಚೂರು ಅನುಮಾನ ಕೂಡ ಬರಬಾರದು ಅಂತ ಅವನು ತನ್ನ ವಿದ್ಯಾಭ್ಯಾಸವನ್ನು ಪಾಕಿಸ್ತಾನದಲ್ಲಿಯೇ ಮುಂದುವರಿಸಿ ಹಾಗೆ ಅಲ್ಲಿನ ಪಾಕಿಸ್ತಾನಿ ಸೇನೆಗೆ ಕೂಡ ಸೇರ್ಕೊಳ್ತಾನೆ. ಒಬ್ಬ ಇಂಡಿಯನ್ ಸ್ಪೈ ಮತ್ತೊಂದು ದೇಶಕ್ಕೆ, ಅದರಲ್ಲೂ ಕೂಡ ನಮ್ಮ ಬದ್ಧ ವೈರಿಗಳಾಗಿರೋ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಸೇನೆಯನ್ನು ಸೇರ್ಕೊಳ್ಳೋದು ಅಂದರೆ ಅದು ಸುಲಭದ ವಿಷಯವಲ್ಲ. ತನ್ನ ಹಿಂದೆ ಮುಂದೆ ಇರೋರಿಗೆ ಅವರ ಮೇಲೆ ಒಂದು ಸಣ್ಣ ಅನುಮಾನ ಕೂಡ ಬರಲಿಲ್ಲ. ಅವನು ಪಾಕಿಸ್ತಾನದ ಸೇನೆಯಲ್ಲಿ ಮೇಜರ್ ಮಟ್ಟವನ್ನು ಕೂಡ ತಲುಪ್ತಾನೆ. ಅಲ್ಲಿಂದಾನೇ ಆತ ಭಾರತಕ್ಕೆ ಸೀಕ್ರೆಟ್ ಇನ್ಫಾರ್ಮೇಷನನ್ನು ಕಳುಹಿಸ್ತಿದ್ದ. ಅವನು ಕೊಟ್ಟಂಥ ಇನ್ಫಾರ್ಮೇಷನ್ ಭಾರತಕ್ಕೆ ತುಂಬಾ ಉಪಯೋಗ ಆಗ್ತಿತ್ತು. ಒಂದು ಬಾರಿ ಈತ ಕೊಟ್ಟ ಇನ್ಫಾರ್ಮೇಷನ್ನಿಂದ 20,000 ಭಾರತೀಯ ಸೈನಿಕರ ಜೀವ ಉಳಿದಿತ್ತು. ಈತನ ಈ ಅತ್ಯುನ್ನತ ಸಾಧನೆಗೆ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಇವರನ್ನು ಬ್ಲ್ಯಾಕ್ ಟೈಗರ್ ಅಂತ ಕರೆದು ಶ್ಲಾಘಿಸಿದ್ರು. ಒಂದು ದೇಶದ ಪ್ರಧಾನಿಯೊಬ್ಬ ಸ್ಪೈ ಏಜೆಂಟ್ಗೆ ಬಿರುದು ಕೊಟ್ಟು ಗೌರವ ಸಲ್ಲಿಸೋದು ಅಂದರೆ ಅದು ಸಾಮಾನ್ಯ ವಿಷಯವಲ್ಲ. ಮುಂದೆ ಅವರು ಪಾಕಿಸ್ತಾನಿ ಆರ್ಮಿ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ತಾರೆ. ಆಗ ಪಾಕ್ ಆರ್ಮಿ ಇವರನ್ನು ಬಂಧಿಸಿ ಸಾಕಷ್ಟು ಚಿತ್ರಹಿಂಸೆ ಕೊಟ್ಟು ಭಾರತೀಯರ ಮಾಹಿತಿಯನ್ನು ಪಡೆಯೋಕೆ ಮುಂದಾಗುತ್ತೆ. ಆದರೆ ಈ ವೀರ ಯೋಧ ಭಾರತದ ಇಂಚಷ್ಟು ಮಾಹಿತಿಯನ್ನು ಬಿಟ್ಕೊಡೋದಿಲ್ಲ. ಕೊನೆಗೆ ಅವರು ಪಾಕಿಸ್ತಾನದ ಜೈಲಿನಲ್ಲೇ ತಮ್ಮ ಪ್ರಾಣ ಬಿಡ್ತಾರೆ. ವೀಕ್ಷಕರೇ, ಇವರ ಲೈಫ್ ಸ್ಟೋರಿ ನಿಜವಾಗಿಯೂ ನಿಮ್ಮನ್ನು ಇನ್ಸ್ಪೈರ್ ಮಾಡುತ್ತೆ. ಅಷ್ಟಕ್ಕೂ ಯಾರು ಈ ರವೀಂದ್ರ ಕೌಶಿಕ್? ಇಂಡಿಯನ್ ಸ್ಪೈ ಆದರೂ ಕೂಡ ಪಾಕ್ನ ಆರ್ಮಿ ಸೇರಿದ್ದು ಹೇಗೆ? ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ. ಪ್ರತಿಯೊಬ್ಬ ಭಾರತೀಯರು ಇವರ ಬಗ್ಗೆ ತಿಳಿದುಕೊಳ್ಳಲೇಬೇಕು. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ವೀಕ್ಷಕರೇ, ಈ ಒಂದು ಕತೆ ಶುರುವಾಗುವುದು 1952 ಏಪ್ರಿಲ್ 11ರಲ್ಲಿ. ರಾಜಸ್ಥಾನದಲ್ಲಿ ಗಂಗಾನಗರ್ ಎಂಬ ಊರಿದೆ. ಈ ಊರು ಪಾಕಿಸ್ತಾನದ ಗಡಿಗೆ ತುಂಬಾ ಹತ್ತಿರವಾಗಿದೆ. ಈ ಗಂಗಾನಗರ್ ಎಂಬಲ್ಲಿ ಜಗಮೋಹಿಂದರ್ ಕೌಶಿಕ್ ಮತ್ತು ಅಮ್ಲಾದೇವಿ ಎಂಬ ಇಬ್ಬರು ದಂಪತಿಗಳು ವಾಸ ಮಾಡ್ತಿದ್ರು. 1952 ಏಪ್ರಿಲ್ 11ರಂದು ಅವರಿಗೆ ಈ ರವೀಂದರ್ ಕೌಶಿಕ್ ಅವರು ಜನಿಸ್ತಾರೆ. ಇವರ ತಂದೆ ಜೆ.ಎಂ. ಕೌಶಿಕ್ ಕೂಡ ವಾಯುಪಡೆಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ದರಿಂದ ದೇಶಭಕ್ತಿ ಅನ್ನೋದು ಈ ರವೀಂದರ್ ಕೌಶಿಕ್ ಅವರ ರಕ್ತದಲ್ಲೇ ಇತ್ತು. ಇವರಿಗೆ ಅಭಿನಯ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಕಾಲೇಜಿನ ಫಂಕ್ಷನ್ಗಳಲ್ಲಿ ಮೊನೋ ಆ್ಯಕ್ಟಿಂಗನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ತಿದ್ರು. 21 ವರ್ಷ ವಯಸ್ಸಿನಲ್ಲಿ ಲಕ್ನೋದ ನ್ಯಾಷನಲ್ ಥಿಯೇಟರ್ ಫೆಸ್ಟಿವಲ್ನಲ್ಲಿ ಅಭಿನಯಿಸಿದ್ರು. ಹೀಗೆ ಒಂದು ಬಾರಿ ಕಾಲೇಜಿನ ನಾಟಕವೊಂದರಲ್ಲಿ ಭಾರತೀಯ ಅಧಿಕಾರಿಯ ಪಾತ್ರವನ್ನು ಅಭಿನಯಿಸಲಾಗುತ್ತೆ. ಒಬ್ಬ ಭಾರತೀಯ ಅಧಿಕಾರಿ ಚೈನಾದಲ್ಲಿ ಸಿಕ್ಕಾಕೊಂಡಾಗ ದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ಅವರಿಗೆ ನೀಡದೆ ಅವರು ಕೊಡುವ ಚಿತ್ರಹಿಂಸೆಯನ್ನು ಸಹಿಸಿಕೊಳ್ಳುವುದು ಈ ಪಾತ್ರದ ಒಂದು ಕೆಲಸವಾಗಿರುತ್ತೆ. ಈ ಪಾತ್ರವನ್ನು ರವೀಂದರ್ ಕೌಶಿಕ್ ಅವರು ತುಂಬಾ ಆಕರ್ಷಕವಾಗಿ ಅಭಿನಯಿಸ್ತಾರೆ. ಈ ನಾಟಕವನ್ನು ನೋಡೋಕ್ಕೆ ಬಂದವರಲ್ಲಿ ಕೆಲವು ಜನ ರಾ ಅಧಿಕಾರಿಗಳು ಕೂಡ ಇರ್ತಾರೆ. ರವೀಂದರ್ ಅಭಿನಯಿಸಿದ ರೀತಿಯನ್ನು ನೋಡಿ ಆ ರಾ ಅಧಿಕಾರಿಗಳು ತುಂಬ ಇಂಪ್ರೆಸ್ ಆದರು. ಈ ಹುಡುಗ ಸಾಮಾನ್ಯ ನಟ ಅಲ್ಲ ಅಂತ ಅವರು ಅರಿತಿದ್ರು. ಈತ ಸ್ಟೇಜ್ ಮೇಲೆ ಅಭಿನಯಿಸಿ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದ್ದ. ಈ ಹುಡುಗ ಏನಾದರೂ ಪಾಕಿಸ್ತಾನದಲ್ಲಿ ಅಭಿನಯಿಸಿದ್ರೆ ಅವರು ಕೂಡ ಇವನನ್ನು ನಂಬ್ತಾರೆ ಅಂತ ಅವರು ಅಂದ್ಕೊಳ್ತಾರೆ. ನಾಟಕ ಮುಗಿದ ಮೇಲೆ ರವೀಂದರ್ ಅವರನ್ನು ಭೇಟಿಯಾದ ರಾ ಅಧಿಕಾರಿಗಳು, ನೀನು ಅಸಾಧಾರಣ ಕಲಾವಿದ, ನಿನ್ನ ಅಭಿನಯ ಅತ್ಯುತ್ತಮವಾಗಿತ್ತು ಅಂತ ಹೇಳಿ ಶ್ಲಾಘಿಸ್ತಾರೆ. ಆದರೆ ನಿನ್ನ ಈ ಪ್ರತಿಭೆಯನ್ನು ನೀನು ನಮ್ಮ ದೇಶದ ಒಳಿತಿಗಾಗಿ ಬಳಸಲು ತಯಾರಿದ್ದೀಯಾ ಅಂತ ಕೇಳ್ತಾರೆ. ನೀನು ಪಾಕಿಸ್ತಾನದಲ್ಲಿ ಅಭಿನಯಿಸುತ್ತಾ ಅವರಿಗೆ ನೀನು ಅವರ ದೇಶದವನೇ ಎಂಬ ಭಾವನೆ ಮೂಡಿಸುತ್ತಾ ಇರಬೇಕಾಗುತ್ತೆ. ಇದರಲ್ಲಿ ನಿನ್ನ ಪ್ರಾಣ ಕೂಡ ಹೋಗ್ಬೋದು. ಇದಕ್ಕೆ ನೀನು ರೆಡಿ ಇದೆಯಾ ಅಂತ ಕೇಳ್ತಾರೆ. ಆಗ ರವೀಂದರ್ ಕೌಶಿಕ್ ಒಂದು ಚೂರು ಕೂಡ ಯೋಚನೆ ಮಾಡದೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದ. ಆಗ ಕೇವಲ ಅವನಿಗೆ 21 ವರ್ಷ. ಮುಂದೆ ಸಾಕಷ್ಟು ಉಜ್ವಲ ಭವಿಷ್ಯವಿತ್ತು. ಆದರೆ ಅದಾವುದರ ಬಗ್ಗೆ ಚಿಂತಿಸದೆ ರವೀಂದರ್ ಈ ಕೆಲಸಕ್ಕೆ ತಯಾರಾಗಿದ್ದ. ಆದರೆ ಅವತ್ತು ಮೊನೋ ಆ್ಯಕ್ಟರ್ ರವೀಂದರ್ ಕೌಶಿಕ್ ಸತ್ತು ಏಜೆಂಟ್ ರವೀಂದರ್ ಕೌಶಿಕ್ ಜನ್ಮವನ್ನು ತಾಳಿದ್ದ. ಮುಂದೆ ಅವನನ್ನು ದೆಹಲಿಗೆ ಕರೆದುಕೊಂಡು ಹೋಗಿ 2 ವರ್ಷಗಳ ಕಾಲ ಕಠಿಣ ತರಬೇತಿಯನ್ನು ಕೊಡಲಾಗುತ್ತೆ.
ಕಠಿಣ ತರಬೇತಿ ಅಂದರೆ ಇದು ಕೇವಲ ಫಿಸಿಕಲ್ ಆಗಿ ಫೈಟ್ ಮಾಡೋದು ಅಥವಾ ಅಕಸ್ಮಾತ್ ಆಗಿ ಅವರ ಕೈಗೆ ಸಿಕ್ಕಿಬಿದ್ದರೆ ಅವರು ಕೊಡೋ ಚಿತ್ರಹಿಂಸೆಯನ್ನು ತೆಗೆದುಕೊಳ್ಳುವುದು ಅಷ್ಟೇ ಆಗಿರಲಿಲ್ಲ. ಅದರಲ್ಲಿ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ಅಸ್ತಿತ್ವವನ್ನೇ ಕೊಂದು ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ಭಾಷೆ. ರವೀಂದ್ರ ಅವರಿಗೆ ಹಿಂದಿ ಬರ್ತಿರುತ್ತೆ. ಪಾಕಿಸ್ತಾನದಲ್ಲಿ ಉರ್ದು ಮತ್ತು ಪಂಜಾಬಿಯನ್ನು ಮಾತನಾಡ್ತಾರೆ. ಅದು ಕೂಡ ಭಾರತದ ಪಂಜಾಬಿಗಿಂತ ತುಂಬಾ ವಿಭಿನ್ನವಾಗಿರುತ್ತೆ. ಇದನ್ನು ಅವರಿಗೆ ಕಲಿಸಲಾಗುತ್ತೆ. ಇನ್ನು ಎರಡನೇದಾಗಿ ಧರ್ಮದ ವಿಚಾರ. ರವೀಂದ್ರ ಅವರು ಹುಟ್ಟಿ ಬೆಳೆದಿರೋದು ಹಿಂದೂ ಕುಟುಂಬದಲ್ಲಿ. ಆದರೆ ಅವರು ಕುರಾನನ್ನು ಸಂಪೂರ್ಣವಾಗಿ ಕಲಿತುಕೊಳ್ತಾರೆ. ನಮಾಜನ್ನು ಹೇಗೆ ಮಾಡಬೇಕು ಎಂಬುದನ್ನು ಸೇರಿ ಮುಸ್ಲಿಂ ಧರ್ಮದ ಎಲ್ಲ ವಿಚಾರಗಳನ್ನು ಅಭ್ಯಾಸ ಮಾಡ್ತಾರೆ. ಸಂಪೂರ್ಣವಾಗಿ ಒಬ್ಬ ಮುಸ್ಲಿಂನಂತೆ ಅವರು ಬದಲಾಗ್ತಾರೆ. ಇನ್ನು ಮೂರನೇದಾಗಿ ಐಡೆಂಟಿ. ಅವರಿಗೆ ನಬಿ ಅಹಮದ್ ಶಕೀರ್ ಎಂಬ ಹೆಸರನ್ನು ಕೊಡಲಾಯಿತು. ಹಾಗೆ ಅವರು ಇಸ್ಲಾಮಾಬಾದ್ನಲ್ಲಿ ಹುಟ್ಟಿದ್ದಾರೆ. ಅವರ ಪೇರೆಂಟ್ಸ್ ಇಬ್ಬರು ಕೂಡ ಅವರು ಚಿಕ್ಕವರಿರಬೇಕಾದ್ರೆ ಸಾವನ್ನಪ್ಪಿದ್ದಾರೆ ಅಂತ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ. ಒಬ್ಬ ಪಾಕಿಸ್ತಾನಿ ನಾಗರಿಕನಿಗೆ ಇರಬೇಕಾದ ಎಲ್ಲ ಡಾಕ್ಯುಮೆಂಟ್ಗಳನ್ನು ತಯಾರು ಮಾಡ್ತಾರೆ. ನಂತರ ಇವರ ಟ್ರೈನಿಂಗ್ ಮುಗಿಯುತ್ತೆ. ಇನ್ನು ಪಾಕಿಸ್ತಾನಕ್ಕೆ ಹೋಗಬೇಕಾದ ಸಮಯ ಬರುತ್ತೆ. ಆಗ ಅವರು ಅವರ ತಾಯಿಯ ಬಳಿ ಏನಂತ ಹೇಳ್ತಾರೆ ಅಂದರೆ, ಅಮ್ಮ, ನಾನು ದುಬೈಗೆ ಕೆಲಸಕ್ಕೆ ಹೋಗ್ತಿದ್ದೀನಿ, ನಾನು ನನಗೆ ಅಲ್ಲಿ ಹೋದ ನಂತರ ಪತ್ರ ಬರಿತೀನಿ ಅಂತ ಹೇಳ್ತಾರೆ. ಆದರೆ ಅವರು ನಿಜವಾಗಿಯೂ ಹೋಗಿದ್ದು ಸ್ಪೈ ಆಗಿ ಪಾಕಿಸ್ತಾನಕ್ಕೆ. ಇನ್ನು ಇವರು ತನ್ನ 23ನೇ ವಯಸ್ಸಿನಲ್ಲೇ ಪಾಕಿಸ್ತಾನದ ನೆಲವನ್ನು ಸೇರೋಕ್ಕೆ ಸಿದ್ಧವಾಗ್ತಾರೆ. ಆ ಸಮಯದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಅಷ್ಟು ಬಲವಾಗಿರಲಿಲ್ಲ. ಹಾಗಾಗಿ ಪಾಕಿಸ್ತಾನವನ್ನು ಸೇರೋದು ಅಷ್ಟೊಂದು ಕಷ್ಟದ ಕೆಲಸವೇನಾಗಿರಲಿಲ್ಲ. ಅಕ್ರಮವಾಗಿ ಸಂಚಾರ ಮಾಡ್ತಿದ್ದ ಗೂಡ್ಸ್ ವೆಹಿಕಲ್ಗಳ ಮೂಲಕ ಅವರು ಪಾಕಿಸ್ತಾನವನ್ನು ಸೇರಿದ್ರು. ಮನಸ್ಸಿನ ಯಾವುದೋ ಒಂದು ಮೂಲೆಯಲ್ಲಿ ಭಯ, ನನ್ನ ದೇಶವನ್ನು ಮರಳಿ ನೋಡ್ತೀನೋ ಅಥವಾ ಇಲ್ವೋ ಅಂತ. ಆದರೆ ಆ ಭಯಕ್ಕಿಂತ ಹೆಚ್ಚಾಗಿ ದೇಶಕ್ಕೋಸ್ಕರ ನನ್ನ ಪ್ರಾಣ ಹೋದರೂ ಸರಿ ಏನನ್ನಾದರೂ ಮಾಡಿಯೇ ತೀರಬೇಕು ಎಂಬ ಛಲ ರವೀಂದ್ರ ಕೌಶಿಕ್ನಲ್ಲಿ ಉಕ್ಕಿ ಹರಿತಿತ್ತು. ನಂತರ ಇವರು ಬಂದು ತಲುಪಿದ್ದು ಕರಾಚಿಯನ್ನು. ಹೊಸ ಜನ, ಹೊಸ ವಾತಾವರಣ, ಹೊಸ ಭಾಷೆ. ಅಲ್ಲಿ ಎಲ್ಲವೂ ಕೂಡ ಹೊಸತು. ತಕ್ಷಣ ಯಾರಾದರೂ ಬಂದು ನಿನ್ನ ಹೆಸರು ಏನು ಅಂತ ಕೇಳಿದರೆ ರವೀಂದರ್ ಬದಲಾಗಿ ನಬಿ ಅಂತ ಹೇಳಬೇಕು. ಇಷ್ಟೆಲ್ಲದರ ನಡುವೆಯೂ ಕೂಡ ಇವರು ಅಲ್ಲಿನ ವಾತಾವರಣಕ್ಕೆ ಸೆಟ್ ಆಗ್ತಾರೆ. ಇಲ್ಲಿ ನಾನು ಕೇವಲ ಒಬ್ಬ ಸ್ಪೈ ಆಗಿರದೆ ಒಬ್ಬ ಎಜುಕೇಟೆಡ್ ಪಾಕಿಸ್ತಾನಿಯಾಗಿ ತನ್ನನ್ನು ರೂಪಿಸ್ಕೊಳ್ಬೇಕು ಅಂತ ಕರಾಚಿಯ ಯೂನಿವರ್ಸಿಟಿಯಲ್ಲಿ ಲಾ ಅಡ್ಮಿಷನ್ ಮಾಡ್ತಾರೆ. ಇಲ್ಲಿ ಅವರ ಆ್ಯಕ್ಟಿಂಗ್ ಹೇಗಿತ್ತು ಅಂದರೆ, ಯಾವ ಒಬ್ಬ ಲೆಕ್ಚರರ್ಗೆ ಆಗಲಿ ಸ್ಟೂಡೆಂಟ್ಸ್ಗೆ ಆಗಲಿ ತಮ್ಮಲ್ಲಿರುವ ಈ ವ್ಯಕ್ತಿ ಪಾಕಿಸ್ತಾನಿ ಅಲ್ಲ, ಒಬ್ಬ ಭಾರತೀಯ ಅಂತ ಚೂರೇ ಚೂರು ಅನುಮಾನ ಕೂಡ ಬರೋದಿಲ್ಲ. ಸದಾಕಾಲ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ಇರ್ತಿದ್ರು. ಕ್ಲಾಸ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇರ್ತಾಯಿದ್ರು. ತದನಂತರ ಇವರು LLB ಕೋರ್ಸನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಇಲ್ಲಿಂದ ಅವರ ಕೆಲಸ ಅಂದರೆ ಸ್ಪೈ ಆಗಿ ಇವರ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಆದರೆ ರವೀಂದರ್ ಕೌಶಿಕ್ ಅವರಿಗೆ ಒಬ್ಬ ಸಾಮಾನ್ಯ ಸ್ಪೈ ಆಗಿ ಕೆಲಸ ಮಾಡ್ತಾ ಸಾಮಾನ್ಯ ಕ್ಲರ್ಕ್ಗಳೊಂದಿಗೆ ಸೇರಿ ಇನ್ಫಾರ್ಮೇಷನ್ ಫೈಲ್ಗಳನ್ನು ಕದಿಯೋದು ಇಷ್ಟ ಇರಲಿಲ್ಲ. ಫೈಲ್ಗಳನ್ನು ಯಾಕೆ ಕದಿಬೇಕು, ಫೈಲ್ಗಳೇ ನನ್ನ ಬಳಿ ಬಂದರೆ ಹೇಗಿರುತ್ತೆ ಅಂತ ಯೋಚಿಸಿ ಪಾಕ್ನ ಆರ್ಮಿ ಜಾಬ್ಗೆ ಅಪ್ಲೈ ಮಾಡ್ತಾರೆ. ಆದರೆ ಇದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಯಾಕಂದರೆ ಈ ಆರ್ಮಿಯಲ್ಲಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಚೆಕಪ್ನಂತಹ ಫಾರ್ಮಾಲಿಟೀಸ್ ಇರ್ತವೆ. ಇವುಗಳಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಅಲ್ಲಿಗೆ ಕೇಲ್ ಖತಮ್. ಆದರೆ ಇಂಡಿಯನ್ ರಾ ತಯಾರಿಸಿದ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಹೇಗಿದ್ವು ಅಂದರೆ ಅದರಿಂದ ಪಾಕಿಸ್ತಾನ ಕೂಡ ಮೋಸ ಹೋಗುತ್ತೆ. ತದನಂತರ ಫಿಸಿಕಲ್ ಟೆಸ್ಟ್ನಲ್ಲಿ ರವೀಂದರ್ ಅವರ ಪರ್ಫಾರ್ಮೆನ್ಸನ್ನು ನೋಡಿದ ಸೆಲೆಕ್ಟರ್ಸ್ ಅವರನ್ನು ಸೆಲೆಕ್ಟ್ ಮಾಡಿ ಆರ್ಮಿಗೆ ಜಾಯಿನ್ ಮಾಡಿಸ್ಕೊಳ್ತಾರೆ. ಇಲ್ಲಿಂದ ರವೀಂದರ್ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗಿ ಪರಿವರ್ತನೆಯಾಗುತ್ತೆ. ಅಂತಿಮವಾಗಿ ಒಬ್ಬ ಭಾರತೀಯ ಸ್ಪೈ ಪಾಕಿಸ್ತಾನ ಆರ್ಮಿಯಲ್ಲಿ ಒಬ್ಬ ಆಫೀಸರ್ ಆಗಿ ಸೆಲೆಕ್ಟ್ ಆಗ್ತಾನೆ. ಮುಂದೆ ಇವರ ಕೆಲಸದ ಸಾಮರ್ಥ್ಯಕ್ಕೆ ಒಂದರ ಹಿಂದೆ ಒಂದು ಪ್ರಮೋಷನ್ಗಳು ಸಾಲು ಸಾಲಾಗಿ ಅವರಿಗೆ ಬರ್ತವೆ. ಕೊನೆಗೆ ಅವರಿಗೆ ಮೇಜರ್ ಹುದ್ದೆ ಕೂಡ ಸಿಗುತ್ತೆ. ಒಬ್ಬ ಭಾರತೀಯ ಪಾಕಿಸ್ತಾನ ಆರ್ಮಿಯಲ್ಲಿ ಮೇಜರ್ ಆಗೋದು ಅಂದರೆ ಸಾಮಾನ್ಯ ವಿಷಯ ಅಲ್ಲ. ಅವರ ಕೈ ಕೆಳಗೆ 500 ಜನ ಪಾಕಿಸ್ತಾನಿ ಸೈನಿಕರು ಕೆಲಸ ಮಾಡ್ತಿದ್ರು. ನಂತರ ಇವರು ಅಮಾನತ್ ಎಂಬ ಸ್ಥಳೀಯ ಯುವತಿಯನ್ನು ಮದುವೆ ಆಗ್ತಾರೆ. ಆಕೆ ಒಬ್ಬ ಆರ್ಮಿ ಆಫೀಸರ್ನ ಮಗಳಾಗಿದ್ಲು. ಇವರಿಗೆ ಒಂದು ಗಂಡು ಮಗು ಕೂಡ ಜನಿಸುತ್ತೆ. ಪಾಕಿಸ್ತಾನದಲ್ಲಿ ಇವರ ಲೈಫ್ ಸಂಪೂರ್ಣವಾಗಿ ಸೆಟ್ ಆಗಿರುತ್ತೆ. ದೊಡ್ಡ ಹುದ್ದೆ, ಕೈತುಂಬ ಸಂಬಳ, ಸುಂದರವಾದ ಕುಟುಂಬ, ಒಳ್ಳೆಯ ಗೌರವ ಕೂಡ ಸಿಗ್ತಾ ಇತ್ತು. ಈ ರವೀಂದರ್ ಕೌಶಿಕ್ ಏನಾದರೂ ಬಯಸಿದರೆ ಅವರು ಸ್ಪೈ ಕೆಲಸವನ್ನು ಬಿಟ್ಟು ಅಲ್ಲಿಯೇ ಸುಖವಾಗಿ ಜೀವನವನ್ನು ಮಾಡ್ಬೋದಾಗಿತ್ತು. ಆದರೆ ಇವರ ದೇಹ ಅಲ್ಲೇ ಇದ್ದರೂ ಕೂಡ ಮನಸ್ಸು ಮಾತ್ರ ಭಾರತಕ್ಕಾಗಿ ಮಿಡಿಯುತ್ತಿತ್ತು. ಭಾರತಕ್ಕೆ ಬರಬೇಕು ಎಂಬ ಉತ್ಸಾಹ ಅವರ ಮನಸ್ಸಿನಲ್ಲಿ ಸದಾಕಾಲ ಚಿಮ್ಮುತ್ತಿತ್ತು. ಮೇಜರ್ ಆದ ನಂತರ ಅವರಿಗೆ ಟಾಪ್ ಸೀಕ್ರೆಟ್ ಫೈಲ್ಸ್ಗಳಿಗೆ ಪ್ರವೇಶ ಸಿಗುತ್ತೆ. ಸೇನೆಯಲ್ಲಿರುವಂತಹ ಪ್ರತಿಯೊಂದು ರಹಸ್ಯ ಮಾಹಿತಿಯನ್ನು ಕೂಡ ಇವರು ಭಾರತಕ್ಕೆ ಕಳುಹಿಸ್ತಿದ್ರು. ವೀಕ್ಷಕರೇ, ಈಗ ನಾನು ಹೇಳೋದು 1980ರಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ. ರಾಜಸ್ಥಾನ್ ಗಡಿಯ ಬಳಿ ಪಾಕಿಸ್ತಾನ್ ಸೇನೆ ಒಂದು ರಹಸ್ಯ ದಾಳಿಯನ್ನು ಪ್ಲ್ಯಾನ್ ಮಾಡಿರುತ್ತೆ.
ಯಾಕಂದರೆ ಆ ಒಂದು ಸಮಯದಲ್ಲಿ ಪಂಜಾಬ್ನಲ್ಲಿ ಖಲಿಸ್ತಾನ್ ಮೂಮೆಂಟ್ ಕಾರಣವಾಗಿ ಭಾರತದಲ್ಲಿ ಗಲಭೆಗಳು ನಡೀತಿದ್ವು. ಆ ಒಂದು ಗಲಾಟೆಯನ್ನು ನಿಯಂತ್ರಣ ಮಾಡೋದರಲ್ಲಿ ಇಂಡಿಯನ್ ಆರ್ಮಿ ತುಂಬ ಬ್ಯುಸಿಯಾಗಿರುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ರಾಜಸ್ಥಾನ್ ಮೇಲೆ ದಾಳಿ ಮಾಡಿದರೆ ಇಂಡಿಯನ್ ಆರ್ಮಿ ಸರಿಯಾದ ಪ್ಲ್ಯಾನಿಂಗ್ ಇಲ್ಲದೆ ಹಲವಾರು ಭಾರತೀಯ ಸೈನಿಕರು ಸಾವನ್ನಪ್ತಾರೆ ಅಂತ ಪಾಕಿಸ್ತಾನ್ ಪ್ಲ್ಯಾನ್ ಮಾಡಿತ್ತು. ಟ್ರೈನಿಂಗ್ ಎಕ್ಸ್ಪಿರಿಮೆಂಟ್ ಅಂತ ಹೇಳ್ಕೊಂಡು ಪಾಕಿಸ್ತಾನ ಆರ್ಮಿ ರಾಜಸ್ಥಾನದ ಬಳಿ ವಾರ್ ಟ್ಯಾಂಕರ್ಗಳನ್ನು ಚಲಾಯಿಸ್ತಿರುತ್ತೆ. ಆಕಸ್ಮಿಕವಾಗಿ ಇಂಡಿಯಾ ಮೇಲೆ ದಾಳಿ ಮಾಡೋದು ಇವರ ಪ್ಲ್ಯಾನ್ ಆಗಿರುತ್ತೆ. ಹೇಗಾದರೂ ಮಾಡಿ 1971ರ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ರೆಡಿಯಾಗಿರ್ತಾರೆ. ಆದರೆ ರವೀಂದರ್ ಕೌಶಿಕ್ ಅವರ ಕೈಗೆ ನಿಜವಾದ ಸೀಕ್ರೆಟ್ ಫೈಲ್ಗಳು ಸಿಗ್ತವೆ. ಇದು ಟ್ರೈನಿಂಗ್ ಅಲ್ಲ, ವಾರ್ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ. ಅವರು ತಕ್ಷಣವೇ ಆ ಆಪರೇಷನ್ ಡೀಟೇಲ್ಸ್ಗಳನ್ನು ಭಾರತಕ್ಕೆ ಕಳುಹಿಸ್ತಾರೆ. ಇದರ ಪರಿಣಾಮವಾಗಿ ಇಂಡಿಯನ್ ಆರ್ಮಿ ಮೊದಲೇ ಅಲರ್ಟ್ ಆಗಿರುತ್ತೆ ಮತ್ತು ರಾಜಸ್ಥಾನ್ ಗಡಿಯಲ್ಲಿ ಕೌಂಟರ್ ಡಿಪ್ಲಾಯ್ಮೆಂಟನ್ನು ಮಾಡ್ತು. ರಾಜಸ್ಥಾನ್ ಬಳಿ ಪಾಕಿಸ್ತಾನ್ ಸೇನೆ ದಾಳಿ ಮಾಡೋಕೆ ಬಂದಾಗ ಅಲ್ಲಿ ಭಾರತೀಯ ಸೇನೆ ಅವರನ್ನು ಎದುರಿಸೋಕೆ ಸಿದ್ಧವಾಗಿ ನಿಂತಿರುತ್ತೆ. ಇದನ್ನು ನೋಡಿ ಪಾಕಿಸ್ತಾನ್ ಆರ್ಮಿ ಒಂದು ಕ್ಷಣ ಶಾಕ್ ಆದರು. ನಮ್ಮ ಸರ್ಪ್ರೈಸ್ ಅಟ್ಯಾಕ್ ಬಗ್ಗೆ ಭಾರತಕ್ಕೆ ಹೇಗೆ ಗೊತ್ತಾಯಿತು ಅಂತ ಅವರು ಹೆದರಿ ಅಲ್ಲಿಂದ ಓಡೋಗಿ ದಾಳಿಯನ್ನು ಕ್ಯಾನ್ಸಲ್ ಮಾಡಿದ್ರು. ಆ ದಿನ ರವೀಂದರ್ ಕೌಶಿಕ್ ಅವರು ಕೊಟ್ಟ ಇನ್ಫಾರ್ಮೇಷನ್ ರೀಸನ್ನಿಂದ 20,000 ಜನ ಭಾರತೀಯ ಸೈನಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದರು. ರಾಜಸ್ಥಾನದಲ್ಲಿ ನಡಿಬೇಕಿದ್ದ ಆ ಯುದ್ಧನೇ ಕ್ಯಾನ್ಸಲ್ ಆಯಿತು. ಆ ಸಮಯದಲ್ಲಿ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರಿಗೆ ಈ ವಿಷಯ ತಿಳಿದಾಗ ಅವರು ಈ ವ್ಯಕ್ತಿ ಸಾಮಾನ್ಯದವನಲ್ಲ, ಯಾರಿಗೂ ಗೊತ್ತಾಗದೆ ಕತ್ತಲಲ್ಲಿ ಕೆಲಸ ಮಾಡ್ತಿದ್ದಾರೆ, ಈತ ನಿಜವಾದ ಇಂಡಿಯನ್ ಬ್ಲ್ಯಾಕ್ ಟೈಗರ್ ಅಂತ ಬಿರುದನ್ನು ಕೊಟ್ಟರು. ಇದರ ನಂತರ ರಾ ಏಜೆನ್ಸಿ ಫೈಲ್ಗಳಲ್ಲಿ ಇವರ ಹೆಸರು ರವೀಂದರ್ ಕೌಶಿಕ್ಕಿಂದ ಬ್ಲ್ಯಾಕ್ ಟೈಗರ್ ಅಂತ ಬದಲಾಗುತ್ತೆ. ವೀಕ್ಷಕರೇ, ಎಲ್ಲ ಕಥೆಗಳಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ. ಒಂದೇ ಒಂದು ಸಣ್ಣ ತಪ್ಪಿನಿಂದ ಇಡೀ ಸಾಮ್ರಾಜ್ಯವೇ ಮುಳುಗಿ ಹೋಗುತ್ತೆ. ಅದು 1983 ಸೆಪ್ಟೆಂಬರ್. ರಾ ಏಜೆನ್ಸಿ ಮತ್ತೊಬ್ಬ ಸ್ಪೈಯನ್ನು ಪಾಕಿಸ್ತಾನಕ್ಕೆ ಕಳುಹಿಸುತ್ತೆ. ಅವನ ಹೆಸರು ಇನಾಯತ್ ಮಸೀಹಾ. ಇವನ ಕೆಲಸ ಏನಂದರೆ, ಈ ರವೀಂದರ್ ಕೌಶಿಕ್ ಬಳಿ ಪಾಕಿಸ್ತಾನದ ಆರ್ಮಿಗೆ ಸಂಬಂಧಪಟ್ಟ ಕೆಲವು ಮ್ಯಾಪ್ಗಳಿದ್ವು. ಅವುಗಳನ್ನು ರೇಡಿಯೋ ಮೂಲಕ ಕಳಿಸೋಕೆ ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಅವುಗಳನ್ನು ಫಿಸಿಕಲ್ ಆಗಿಯೇ ತರಬೇಕಿತ್ತು. ಆ ಫೈಲ್ಗಳನ್ನು ಇನಾಯತ್ ಮಸೀಹಾ ಹೋಗಿ ತಂದು ಕೊಡಬೇಕಿತ್ತು. ಹಾಗಾಗಿಯೇ ಇನಾಯತ್ ಭಾರತದಿಂದ ಪಾಕಿಸ್ತಾನ್ ಗಡಿಯನ್ನು ಕ್ರಾಸ್ ಮಾಡಬೇಕಾದ್ರೆ ಪಾಕಿಸ್ತಾನ್ ಬಾರ್ಡರ್ ಸೆಕ್ಯೂರಿಟಿ ಅವರನ್ನು ಕ್ಯಾಚ್ ಮಾಡುತ್ತೆ. ತಕ್ಷಣ ಅವನನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಕರ್ಕೊಂಡು ಹೋಗ್ತಾರೆ. ಆಗ ವಿಚಾರಣೆ ಸಮಯದಲ್ಲಿ ಅವನೊಬ್ಬ ಸ್ಪೈ ಅಂತ ಗೊತ್ತಾಗುತ್ತೆ. ಇದರಿಂದ ಈ ಇಂಟ್ರಾಗೇಷನ್ಗೆ ISI ಎಂಟ್ರಿ ಆಗುತ್ತೆ. ಇಂಡಿಯಾದಲ್ಲಿ ರಾ ಏಜೆನ್ಸಿ ಹೇಗಿದೆಯೋ ಅದೇ ರೀತಿ ISI ಏಜೆನ್ಸಿ ಪಾಕಿಸ್ತಾನದಲ್ಲಿದೆ. ಇನಾಯತ್ ಮಸೀಹಾನನ್ನು ಭೀಕರವಾಗಿ ಚಿತ್ರಹಿಂಸೆ ಕೊಡ್ತಾರೆ. ಈ ಚಿತ್ರಹಿಂಸೆಯನ್ನು ತಾಳಲಾಗದೆ ಈ ಇನಾಯತ್ ತನ್ನ ಮಿಷಿನ್ ಬಗ್ಗೆ ಎಲ್ಲವನ್ನ ಕೂಡ ಹೇಳ್ತಾನೆ. ಅಷ್ಟೇ ಅಲ್ಲದೆ ನಿಮ್ಮ ಸೇನೆಯಲ್ಲಿ ಕೆಲಸ ಮಾಡ್ತಿರೋ ಮೇಜರ್ ನಬಿ ಅಹ್ಮದ್ ಶಕೀರ್ ಕೂಡ ಒಬ್ಬ ಇಂಡಿಯನ್ ಸ್ಪೈ. ಅವನ ನಿಜವಾದ ಹೆಸರು ರವೀಂದರ್ ಕೌಶಿಕ್ ಅಂತ ಎಲ್ಲರ ಮುಂದೆನೇ ಹೇಳ್ಬಿಡ್ತಾನೆ. ಇದರಿಂದ ISI ಏಜೆನ್ಸಿ ರವೀಂದರ್ ಕೌಶಿಕ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ಪ್ಲ್ಯಾನ್ ಮಾಡುತ್ತೆ. ಪ್ಲ್ಯಾನ್ನ ಪ್ರಕಾರ ಇನಾಯತ್ ರವೀಂದರ್ ಅವರಿಗೆ ಪಾರ್ಕ್ಗೆ ಬರೋಕೆ ಅವನ ಕೈಯಲ್ಲಿ ಹೇಳಿಸ್ತಾರೆ. ಆ ಒಂದು ಸಮಯಕ್ಕೆ ರವೀಂದರ್ ಕೌಶಿಕ್ ಅವರಿಗೆ ಈ ಇನಾಯತ್ ಸಿಕ್ಕಿಬಿದ್ದಿದ್ದಾನೆ ಎಂಬ ವಿಚಾರ ಗೊತ್ತಿರೋದಿಲ್ಲ. ಆದ್ದರಿಂದ ರವೀಂದರ್ ಕೌಶಿಕ್ ಅವರು ಅವನನ್ನು ಭೇಟಿಯಾಗೋಕೆ ಪಾರ್ಕ್ಗೆ ಬರ್ತಾರೆ. ಮೊದಲೇ ಪಾರ್ಕ್ನಲ್ಲಿ ಸೀಕ್ರೆಟ್ ಆಗಿ ಬಚ್ಚಿಟ್ಕೊಂಡಿದ್ದ ಪಾಕಿಸ್ತಾನಿ ಪೊಲೀಸರು ಮತ್ತು ಆರ್ಮಿಯವರು ಬಂದ ತಕ್ಷಣ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡ್ತಾರೆ. ನಂತರ ಸೈಲ್ ಕೋರ್ಟ್ ಇಂಟ್ರೋಗೇಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ತಾರೆ. 1983ರಿಂದ 1985ರವರೆಗೂ 2 ವರ್ಷಗಳ ಕಾಲ ಅವರಿಗೆ ಭೀಕರವಾದ ಹಿಂಸೆಯನ್ನು ಕೊಡ್ತಾರೆ. ನಿಮ್ಮ ನೆಟ್ವರ್ಕ್ನಲ್ಲಿ ಇನ್ನೂ ಯಾರೆಲ್ಲ ಇದ್ದೀರಾ ಅಂತ ಕ್ವಶನ್ ಮಾಡ್ತಾರೆ. ಆದರೆ ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ರವೀಂದರ್ ಕೌಶಿಕ್ ಒಂದು ಮಾತನ್ನು ಕೂಡ ಬಾಯಿ ಬಿಡೋದಿಲ್ಲ. ಭಾರತದ ಯಾವ ವಿಷಯವನ್ನು ನಾನು ಬಾಯಿ ಬಿಡೋದಿಲ್ಲ, ನೀವು ನನ್ನ ಕೊಂದು ಹಾಕಿದ್ರೂ ಸರಿ ಅಂತ ಖಡಾಖಂಡಿತವಾಗಿ ಪಾಕಿಸ್ತಾನ್ ಆಫೀಸರ್ಗಳಿಗೆ ಹೇಳಿಬಿಡ್ತಾರೆ. ನಂತರ 1985ರಲ್ಲಿ ಪಾಕಿಸ್ತಾನ್ ಕೋರ್ಟ್ ಇವರಿಗೆ ಡೆತ್ ಸೆಂಟೆನ್ಸನ್ನು ವಿಧಿಸಿತು. ಆದರೆ ಮತ್ತೆ ಅದನ್ನು ಲೈಫ್ ಇಂಪ್ರೆಸನ್ಮೆಂಟ್ಗೆ ಇಳಿಸುತ್ತೆ. ಕಾರಣ ಏನಂದರೆ ಇವರನ್ನು ತಕ್ಷಣ ಕೊಲ್ಲದೆ ಇನ್ನೂ ಚಿತ್ರಹಿಂಸೆ ಕೊಟ್ಟು ಕೊಲ್ಲೋದು ಅವರ ಪ್ಲ್ಯಾನ್ ಆಗಿತ್ತು. ಇವರು 16 ವರ್ಷಗಳ ಕಾಲ ಪಾಕಿಸ್ತಾನದ ಜೈಲಿನಲ್ಲಿ ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆದರು. ಕೊನೆಗೆ 2001ರಲ್ಲಿ ಪಾಕಿಸ್ತಾನದ ಜೈಲಿನಲ್ಲಿ ಅವರು ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ. ಜೈಲಿನಲ್ಲಿ ಯಾವುದೇ ಸ್ವಚ್ಛತೆ ಅನ್ನೋದು ಇರಲಿಲ್ಲ. ಜೈಲಿನ ಸಂಪೂರ್ಣ ವ್ಯವಸ್ಥೆ ತುಂಬ ಕೆಟ್ಟದಾಗಿತ್ತು. ಇವರ ಆರೋಗ್ಯ ಸಂಪೂರ್ಣವಾಗಿ ಹದಗೆಡುತ್ತೆ. TB, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಅಂತಹ ಕಾಯಿಲೆಗಳು ಬಂದ ಕಾರಣ ಅವರು ಸಾವನ್ನಪ್ಪಿದ್ರು. 1975ರಿಂದ 2001ರವರೆಗೂ ಅಂದರೆ ಸರಿಸುಮಾರು 26 ವರ್ಷಗಳ ಕಾಲ ಅವರು ಪಾಕಿಸ್ತಾನದಲ್ಲಿ ಬದುಕಿದ್ರು.
ಅವರು ಜೈಲಿನಲ್ಲಿ ಇದ್ದಂತಹ ದಿನಗಳಲ್ಲಿ ಭಾರತದಲ್ಲಿ ಇರೋ ಅವರ ಕುಟುಂಬಕ್ಕೆ ಗುಪ್ತವಾಗಿ ಪತ್ರಗಳನ್ನು ಬರೀತಿದ್ರು. ಆ ಪತ್ರದಲ್ಲಿ ತಮ್ಮ ಆರೋಗ್ಯದ ಸ್ಥಿತಿಯನ್ನು ವಿವರಿಸ್ತಿದ್ರು. ತನ್ನನ್ನು ಪಾಕಿಸ್ತಾನದಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಭಾರತದಂತಹ ಮಹಾನ್ ದೇಶಕ್ಕೆ ತ್ಯಾಗ ಮಾಡಿದವರಿಗೆ ಸಿಗುವ ಫಲ ಇದೇನಾ ಅಂತ ಅವರು ಅನೇಕ ಬಾರಿ ತಮ್ಮ ಪತ್ರದಲ್ಲಿ ಬರೆದಿದ್ರು. ಅವರು ಸಾಯೋಕ್ಕೂ 3 ದಿನ ಮುನ್ನ ಬರೆದ ಪತ್ರದಲ್ಲಿ ಹೀಗೆ ಬರೆದಿದ್ರು: ನಾನೇನಾದರೂ ಅಮೆರಿಕದ ಸ್ಪೈ ಆಗಿದ್ರೆ ನಾನು 3 ದಿನಗಳಲ್ಲಿ ಹೊರಗಡೆ ಬರ್ತಾ ಇದ್ದೆ ಅಂತ ತಮ್ಮ ನೋವನ್ನು ತೋಡ್ಕೊಂಡಿದ್ರು. ಈ ಎಲ್ಲ ಪತ್ರಗಳನ್ನು ಓದಿದ ಅವರ ತಾಯಿ ತುಂಬ ದುಃಖ ಪಡ್ತಿದ್ರು. ಅವರು ಭಾರತೀಯ ಸರ್ಕಾರಕ್ಕೆ ಸಹಾಯ ಮಾಡುವಂತೆ ಹಲವಾರು ಬಾರಿ ಕೇಳ್ತಾರೆ. ಆದರೆ ಸ್ಪೈ ನಿಯಮಗಳ ಪ್ರಕಾರ ಯಾವೊಬ್ಬ ಏಜೆಂಟ್ ಸಿಕ್ಕಿಬಿದ್ದರೂ ಕೂಡ ಸರ್ಕಾರ ಅಧಿಕೃತವಾಗಿ ಒಪ್ಕೋಬಾರ್ದು. ಹಾಗೇನಾದರೂ ಅಧಿಕೃತವಾಗಿ ಒಪ್ಕೊಂಡ್ರೆ ಸಮಸ್ಯೆಗಳು ಉಂಟಾಗ್ತವೆ ಅಂತ ಹೇಳ್ತಾರೆ. ಆದರೆ ಅಮೆರಿಕನಂತಹ ರಾಷ್ಟ್ರಗಳು ಮೊದಮೊದಲು ಒಪ್ಕೊಳ್ದೇ ಇದ್ದರೂ ತದನಂತರ ಒಪ್ಕೊಳ್ತವೆ. ಆದರೆ ಭಾರತದ ಯಾವ ಏಜೆಂಟ್ ಸಿಕ್ಕಿಬಿದ್ದರೂ ಕೂಡ ಆತ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಬೇಕು. ಇಲ್ಲ ಅಂದರೆ ಅದನ್ನು ಯುದ್ಧ ಕ್ರಮ ಅಂತಾನೆ ಪರಿಗಣಿಸಲಾಗುತ್ತೆ. ಹೀಗಾಗಿ ಭಾರತ ಸರ್ಕಾರ ರವೀಂದರ್ ಕೌಶಿಕ್ ಅವರನ್ನು ಆತ ಯಾರು ಗೊತ್ತಿಲ್ಲ, ಆತ ನಮ್ಮವನಲ್ಲ ಅಂತ ಹೇಳಬೇಕಾಯ್ತು. ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ರವೀಂದರ್ ಕೌಶಿಕ್ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಗುಪ್ತವಾಗಿ ಪ್ರಯತ್ನ ಮಾಡ್ತಾರೆ. ಆದರೆ ಅದಕ್ಕೆ ಪಾಕಿಸ್ತಾನ್ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಒಬ್ಬ ಭಾರತೀಯ ಪಾಕಿಸ್ತಾನದ ಸೇನೆಯಲ್ಲಿ ಮೇಜರ್ ಆಗಿದ್ದ ಅಂದರೆ ಪಾಕಿಸ್ತಾನದ ಮರ್ಯಾದೆ ವಿಶ್ವದ ಮುಂದೆ ಹರಾಜಾಗುತ್ತೆ. ಹೀಗಾಗಿ ಪಾಕಿಸ್ತಾನ ಅವರನ್ನು ಕೊನೆಯವರೆಗೂ ಜೈಲಿನಲ್ಲಿ ಉಳಿಸ್ಕೊಳ್ಳುತ್ತೆ. ಕೊನೆಗೆ ಅವರು ನವೆಂಬರ್ 2001ರಲ್ಲಿ ಪಾಕಿಸ್ತಾನದ ಜೈಲಿನಲ್ಲಿ ಸಾವನ್ನಪ್ತಾರೆ. ತನ್ನ ಉಜ್ವಲ ಭವಿಷ್ಯವನ್ನು ತೊರೆದು ತನ್ನ 23ನೇ ವಯಸ್ಸಿನಲ್ಲಿಯೇ ದೇಶವನ್ನು ತೊರೆದು ಪಾಕಿಸ್ತಾನದಲ್ಲಿ ಬದುಕಿ ಅಲ್ಲಿನ ಸೈನ್ಯಕ್ಕೆ ಸೇರಿ ಮೇಜರ್ ಆಗಿ ದೇಶದ ಹಿತಾಸಕ್ತಿಗಾಗಿ ಎಲ್ಲ ಪಾಕಿಸ್ತಾನ್ ಸೀಕ್ರೆಟ್ ಇನ್ಫಾರ್ಮೇಷನ್ಗಳನ್ನು ಭಾರತಕ್ಕೆ ನೀಡುವುದಲ್ಲದೆ ಈ ಸಾಧನೆಯನ್ನು ಕೂಡ ದೇಶ ಗುರುತಿಸದೇ ಇದ್ದಾಗ ಅನಾಮಧೇಯತೆಯಿಂದ ಸಾವನ್ನಪ್ಪಿದ ಈ ವೀರ ರವೀಂದರ್ ಕೌಶಿಕ್. ಈ ರೀತಿಯ ಹಲವಾರು ಗೂಢಾಚಾರಿಗಳು ಮತ್ತು ಸೈನಿಕರು ನೀಡುವ ಪರಿಶ್ರಮದಿಂದ ರಾತ್ರಿ ಹೊತ್ತು ನಮ್ಮ ಮನೆಗಳಲ್ಲಿ ನಾವು ಸುಭದ್ರವಾಗಿ ನಿದ್ದೆ ಮಾಡ್ತೇವೆ. ನೋಡಿದ್ರಲ್ಲೋ ವೀಕ್ಷಕರೇ, ದ ರಿಯಲ್ ಇಂಡಿಯನ್ ಬ್ಲ್ಯಾಕ್ ಟೈಗರ್ ರವೀಂದರ್ ಕೌಶಿಕ್ ಅವರ ಅಭೂತಪೂರ್ವ ಸಾಧನೆಯನ್ನು. ಇವರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.